ನಾವು ಕಾರ್ಯಕ್ರಮ ಪ್ರತಿ ವರ್ಷದಂತೆ ನಾವು ನೆರವೇರಿಸ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಕಾರ್ತಿಕ ಮಾಸದಲ್ಲಿ 3ನೇ ವಾರ ಇಲ್ಲ 4ನೇ ವಾರ ನಾವು ನೆರವೇರಿಸ್ಕೊಂಡು ಬರ್ತಾ ಇರೋದು ಪ್ರತಿ ವರ್ಷವೂ. ಈ ವರ್ಷ ಇದು ಹೊಸದಾಗಿ ದೇವಸ್ಥಾನಕ್ಕೆ ಆಗಿದ್ಮೇಲೆ 3ನೇ ವರ್ಷದ ನಾವು ಈಗ ಆಚರಣೆ ಮಾಡ್ತಾ ಇದ್ದೀವಿ. ಊರಿನ ಗ್ರಾಮಸ್ಥರೆಲ್ಲ ಸೇರಿ ಪ್ರತಿಯೊಬ್ಬರು ಸೇರಿ ಎಲ್ಲ ಒಂದು ಫಂಡ್ ಕಲೆಕ್ಟ್ ಮಾಡಿ ವಿಜೃಂಭಣೆಯನ್ನು ಮಾಡಬೇಕಂತೇಳಿ ನಾವು ಊರಿನ ಗ್ರಾಮಸ್ಥರೆಲ್ಲ ಸೇರಿ ಮಾಡ್ತಾ ಇರೋದು. ಬಸವೇಶ್ವರ ಸ್ವಾಮಿ ಮತ್ತು ವೇಣುಗೋಪಾಲ ಸ್ವಾಮಿ ದೀಪೋತ್ಸವ ಕಾರ್ಯಕ್ರಮ ಇವತ್ತು ವೀರಗಾಸೆ ಸಹ ಕಾರ್ಯಕ್ರಮ ಇರ್ತದೆ. ಅದುವರೆಗೆ ಬೆಳಗ್ಗೆ 5 ಗಂಟೆಯಿಂದ 7 ಗಂಟೆವರೆಗೂ ಊಟದ ವ್ಯವಸ್ಥೆ ಇರ್ಬೋದು. ಇನ್ನೊಂದು ಮತ್ತೊಂದು ಎಲ್ಲ ನಾವು ಊರಿನ ಮುಖಂಡರ ಪರವಾಗಿ ದೀಪೋತ್ಸವ ಮಾಡ್ತಾಯಿದ್ದೀವಿ. ಎಲ್ರಿಗೂ ದೇವರು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಊರಿನ ಪರವಾಗಿ ಕೇಳಿಕೊಳ್ತೇವೆ. ಹೌದು ಸರ್, ಇವತ್ತು ಇದರಲ್ಲಿ ಸುಮಾರು ಒಂದು 2-2.5 ಸಾವಿರ ಜನ ಸೇರಿದ್ದಾರೆ. ಅದೂ ಅಷ್ಟೇ ಊರಿನ ಗ್ರಾಮಸ್ಥರು ಮತ್ತು ಅನ್ನದಾನಿಗಳು ಪ್ರತಿಯೊಬ್ಬರ ತಗೋ ಕಲೆಕ್ಟ್ ಮಾಡಿ ಅನ್ನದಾನ ಇವತ್ತು ಮುದ್ದೆ ಊಟ ಇರ್ಬೋದು, ಪಾಯಸ, ಬೂಂದಿ, ಪ್ರತಿಯೊಂದು ವ್ಯವಸ್ಥೆ ಊಟದ ವ್ಯವಸ್ಥೆ ಚೆನ್ನಾಗಿ ನಡೀತಾ ಇದೆ. ಒಳ್ಳೆ ಕ್ಯೂ ಸಿಸ್ಟಮಲ್ಲಿ ಜನ ಸಹಕಾರ ಕೊಡ್ತಾ ಇದ್ದಾರೆ. ನಮಗೆ ಖುಷಿ ತಂದಿದೆ. ಯಾವುದೋ ಒಂದು ಇದು ಗಲಭೆ ಇಲ್ದಿರೋ ಕ್ಯೂವಲ್ಲಿ ನಿಂತ್ಕೊಂಡು ನೀಟಾಗಿ ಊಟ ಮಾಡ್ತಾ ಇದ್ದಾರೆ. ಅದು ಊರಿನ ಗ್ರಾಮಸ್ಥರ ಪರವಾಗಿ ಸಹ ನಾವು ಇವತ್ತು ಉತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಊರಿನ ಪರವಾಗಿ ಇದೆ. ಪ್ರತಿ ಹಳ್ಳಿ, ಚಿಕ್ಕನವರಹಳ್ಳಿ, ದೊಡ್ಡನವರಹಳ್ಳಿ, ಬೇಗೂರು, ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಬಂದು ಎಲ್ಲ ಭಕ್ತಾದಿಗಳು ಬಂದು ಪೂಜೆ ಸಲ್ಲಿಸಿ ದೇವರ ಹತ್ರ ಪ್ರಾರ್ಥನೆ ತಗೊಂಡು ಅನ್ನಭೋಜನ ಇವತ್ತು ಏನು ಭೋಜನ ಇದೆ ಸ್ವೀಕರಣೆ ಮಾಡಿ ನೆಕ್ಸ್ಟ್ ಹಂಗೆ ಕಾರ್ಯಕ್ರಮ ಬೆಳಗ್ಗೆವರೆಗೂ ಇರ್ತದೆ. ವೀರಗಾಸೆ ಇರ್ತದೆ. ಪ್ರತಿಯೊಬ್ಬರು ಎಲ್ಲ ಭಾಗಿಯಾಗ್ತಾರೆ. ಅದರಲ್ಲಿ ಎಲ್ಲ ನೆಂಟರುಗಳು ಬಂದಿರ್ತಾರೆ. ಅಜ್ಜವರೆಗೆ ಇರ್ತದೆ. ನಮಗೆ ಇಲ್ಲಿಂದ ಆಚೆಗೆ ಇರೋದು ಪ್ರೋಗ್ರಾಮ್ ಇರೋದು. ಲಿಂಗದೇವ್ರು ನೋಡೋದಕ್ಕೆ ಅರ್ಧ ಜನ ಬರ್ತಾರೆ ಸುತ್ತಮುತ್ತ ಗ್ರಾಮಸ್ಥರು. ಅದು ನಾವು ಹೇಳಬಾರ್ದು. ಇಡೀ ನಮ್ಮ ಗ್ರಾಮಸ್ಥರೆಲ್ಲ ನಿಂತು ಇಲ್ಲಿ ಇವತ್ತು ಮಾಡಿರೋದ್ರ ನಿಂಕ ಇವತ್ತು ಲೈಟ್ ಅರೇಂಜ್ಮೆಂಟ್ ಇರ್ಬೋದು. ಪ್ರತಿಯೊಂದೂ ಎಲ್ಲ ನಮ್ಮ ಯುವಕರು ಎಲ್ಲ ಸೇರಿ ಮಾಡ್ತಾ ಇರೋದ್ರ ನಿಂಕ ನಮಗೆ ಒಂದು ಖುಷಿ ತಂದಿದೆ. ಆ ಖುಷಿಯಲ್ಲಿ ಜಾತ್ರೆ ಥರ ನಡೀತಾ ಇದೆ. ಪ್ರತಿ ವರ್ಷ ಮಾಡ್ಬೇಕಂತ ನಮ್ಮ ಮನಸ್ಸಿಗೆ ಇದೆ. ಊರಿನ ಸಹಕಾರ ಕೊಟ್ಟರೆ ಯಾವ ವರ್ಷ ನಾವು ನಿಲ್ಲಿಸ್ತೀರ ಮಾಡ್ಬೇಕಂತೇಳಿ ನಾವು ಅನ್ಕೊಂಡಿದ್ದೀವಿ. ಇದೇ ಸಪೋರ್ಟ್ ಎಲ್ಲ ಊರಿನ ಗ್ರಾಮಸ್ಥರು ಕೊಡಬೇಕಾಗುತ್ತೆ. ಪ್ರತಿಯೊಂದು ಒಂದು ಏನೇ ವ್ಯವಸ್ಥೆ ಇರಲಿ ಊರಿನ ಗ್ರಾಮಸ್ಥರ ಸಹಕಾರ ಚೆನ್ನಾಗಿದೆ. ನಮಗೆ ಆ ಖುಷಿಯಿಂದ ನಾವು ಮುಂದೆ ಮಾಡೋಕ್ಕೆ ದಾರಿ ಚೆನ್ನಾಗಿದೆ. ಅದರಲ್ಲಿ ನಮ್ಗೆ ದೇವರು ಸಹ ಬುದ್ಧಿ ಕೊಟ್ಟಿದ್ದಾನೆ. ಒಳ್ಳೆ ಕೆಲಸ ಮಾಡ್ಬೇಕನ್ನೋದು ಅದು ಮಾಡ್ತಾ ಇದ್ದೀವಿ ನಾವು. ಸರ್, ಇದರಲ್ಲಿ ನಾವು ಒಂದು ಕೈಯಲ್ಲಿ ಚಪ್ಪಾಳೆ ಆಗೋದೇ ಇಲ್ಲ. ಪ್ರತಿ ಊರಲ್ಲಿ ನಮ್ಮ MLA ಸಾಹೇಬರ ಸಮೇತ, ಈಗ ಹಾಲಿ MLA ಸಾಹೇಬರ ಸಮೇತ ಅಲ್ಲಿ ದಾನಿಗಳಾಗಿದ್ದಾರೆ. ಹಿಂದೆ ಮಂಜಣ್ಣವರು ಇದ್ದರು. ಅವರು ಸಹ ಸೈಟ್ ಹರಾಜಲ್ಲಿ ಅವರು ಸಹ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ದೊಡ್ಡವರು ಮಂಜಣ್ಣವರು ಇರ್ಬೋದು. ಪ್ರತಿಯೊಬ್ಬರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ಪಕ್ಷಾತೀತ ಇಲ್ಲ. ಪ್ರತಿಯೊಬ್ಬರು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ರಿಗೂ ನಾವು ಯಾರು ಗಣ್ಯ ವ್ಯಕ್ತಿಗಳು ನಮ್ಗೆ ಸಹಾಯ ಮಾಡಿದಾರ ಅವರಿಗೆಲ್ಲ ನಾವು ಊರಿನ ಗ್ರಾಮದ ಪರವಾಗಿ ಇವತ್ತು ಈ ದೇವಸ್ಥಾನ ಆಗಬೇಕಾದ್ರೆ ಸುಮ್ಮನೆ ಆಗಿಲ್ಲ. ಇಲ್ಲಿ ಸುಮಾರು 1.5 ಕೋಟಿಯಿಂದ 2 ಕೋಟಿ ಗಂಟೆ ಬಜೆಟ್ ಆಗಿದೆ. ಯಾವುದೇ ಒಂದು ಯಾವುದೋ ತೊಂದರೆ ಇಲ್ದಂಗೆ ಇವತ್ತಿನ ದಿವಸ ಇಡೀ ತಾಲೂಕು ಜನ ಇಲ್ಲಿ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಬಸವೇಶ್ವರ ದೇವಸ್ಥಾನ ತಾಲೂಕಲ್ಲಿ ಬಸವೇಶ್ವರ ದೇವಸ್ಥಾನ ಅಂದರೆ ನಮ್ಮ ತಾಲೂಕಲ್ಲಿ ಇದು ಹೆಸರುವಾಸಿ ದೇವಸ್ಥಾನ ಇದೆ. ಈ ದೇವ್ರನ್ನ ಮಕ್ಕೊಂಡ್ರೆ ಅದು 100% ಅನುಕೂಲ ಆಗುತ್ತೆ ಅಂತೇಳಿ ನನ್ನ ಅನಿಸಿಕೆ. ಇಡೀ ಗ್ರಾಮಸ್ಥರಿಗೂ ಅನಿಸಿಕೆ ಅದೇನೆ. ನಾವು ಪ್ರತಿ ಸೋಮವಾರ ಎತ್ತುಗಳನ್ನ ನಾವು ಆರಂಭ ಮಾಡಲ್ಲ. ಇವತ್ತು ನಾವು ಜಾತಿ ಅತೀತ ಎಲ್ಲ ದೇವಸ್ಥಾನ ಇದು ಗ್ರಾಮ ದೇವತೆ ನಮಗಿದು. ನಮ್ಮ ಮನೆ ದೇವರೆಲ್ಲ ಏನಲ್ಲ, ಊರಿನ ಗ್ರಾಮ ಚೆನ್ನಾಗಿ ಕಾಪಾಡಿಕೊಂಡು ಹೋಗ್ತಾ ಇದೆ. ಈ ದೇವಸ್ಥಾನ ಕಟ್ಟಿದ ಮೇಲೆ ಊರಿಗೆ ನೀರಿನ ಸೌಲಭ್ಯ ಚೆನ್ನಾಗಿ ನೀರು ಸಿಗ್ತಾ ಇದೆ. ಅದಕ್ಕೆ ಮುಂಚೆ ನೀರು ಸಿಗ್ತಾ ಇರಲಿಲ್ಲ. ಇಲಾಖೆ ನಮಗೆ ಕೆಳಕೋಗ್ತಾ ಇತ್ತು, ನೀರಿನ ಅಂತರ್ಜಲ ಕುಸಿತಿತ್ತು. ಈ ದೇವಸ್ಥಾನ ನಂಬಿಕೆ ನಮಗೆ. ನೀರು ಆ ಬಸವೇಶ್ವರ ದೇವಸ್ಥಾನ ಗೋಪಾಲ ಸ್ವಾಮಿ ಕಟ್ಟಿದ್ದು ಪಾಯ ಹಾಕಿದ ತಕ್ಷಣವೇ ನಮಗೆ 2 ಬಾರಲ್ಲಿ 2 ಇಂಚ್ ನೀರು ಬರ್ತಾಯಿದೆ. ಇವತ್ತು ಊರಿನ ಗ್ರಾಮಸ್ಥರು ಸಂತೃಪ್ತಿಯಿಂದ ನೀಟಾಗಿದ್ದಾರೆ. ಅದೆಲ್ಲ ನಮ್ಮ ದೇವರಿಚ್ಛೆ, ನಮ್ಮ ಜನ ಇದು. ಅದರಲ್ಲಿ ಏನು ಭೇದ ಭಾವ ಏನಿಲ್ಲ. ಚೆನ್ನಾಗಿ ನಮ್ಮ ದೇವಸ್ಥಾನ ಬಂದು ಬಸವಣ್ಣ ದೇವಸ್ಥಾನ ಮತ್ತು ವೇಣುಗೋಪಾಲ ಸ್ವಾಮಿ, ಸುಗ್ಲಮ್ಮ ತಾಯಿ ಅಂತ 3 ಜನ ದೇವರುಗಳಿರೋದಿಲ್ಲಿ. ನಾವು ಹಿಂದೆಯಿಂದನೂ ಪೂರ್ವಿಕರು ನಮ್ಮ ಹಿರಿಯರು ನಮ್ಮ ತಾತಂದ್ರ ಕಾಲದಿಂದ ಮಾಡ್ಕೊಂಬಂದಿದ್ರು. ಒಂದು ಚಿಕ್ಕ ದೇವಸ್ಥಾನ ಇತ್ತು. 3 ವರ್ಷದಿಂದ ನಾವು ಸುಮಾರು ಒಂದು 5-6 ವರ್ಷ, ಒಂದು 7-8 ವರ್ಷ ಶ್ರಮ ಪಟ್ಟಿದ್ದೀವಿ. ಸುಮಾರು ಜನ ಸಹಕಾರ ಕೊಟ್ಟಿದ್ದಾರೆ. ಊರಿನ ಗ್ರಾಮದ ಎಲ್ಲ ಜನನೂ ಸಹಕಾರ ಕೊಟ್ಟವ್ರೆ. ಬೇರೆ ಊರುಗಳ ಜನಗಳು, ಆಮೇಲೆ ನಮ್ಮ ಲೀಡ್ರುಗಳ ತಗನಿಂದ ಹಿಡಿದು ಎಲ್ಲ ಹಣ ಸಹಾಯ ಮಾಡಿ ದೇವಸ್ಥಾನ ಒಂದು ಪ್ರತಿಷ್ಠಾಪನೆ ಮಾಡಿದ್ವಿ. ಈಗ ಪ್ರತಿ ವರ್ಷ ನಾವು ಕಾರ್ತಿಕ ಸೋಮವಾರದಲ್ಲಿ 1 ವಾರ ಒಂದು ದೀಪೋತ್ಸವ ಅಂತ ಮಾಡ್ತೀವಿ. ಈಗ ಇವರು ಲಿಂಗದೇವರು ಬರ್ತಾರೆ. ಬೆಳಗ್ಗೆವರೆಗೂ ಲಿಂಗದೇವ್ರ ಕುಣಿತ ಮನೆಗೂ ಹೋಗಿ ಪೂಜೆ ಮಾಡಿಸ್ತಾರೆ, ವೀರಗಾಸೆ. ಆಮೇಲೆ ಬೆಳಗ್ಗೆ ಕೂಡ ತಿಂಡಿ ವ್ಯವಸ್ಥೆ ಮಾಡಿದ್ದೀವಿ. ಈಗ ಸಂಜೆ 6 ಗಂಟೆಯಿಂದ
ಎಷ್ಟೊತ್ತುವರೆಗೆ ಬೇಕಾದ್ರೆ ಜನ ಬರೋವರೆಗೂ ನಾವು ಊಟದ ವ್ಯವಸ್ಥೆ ಮಾಡಿದ್ದೀವಿ. ಈ ನಮ್ಮ ಗ್ರಾಮದ ಜನ ನಾವು ಏನಕ್ಕಾದರೂ ಕೇಳಿದ್ರೆ ಹಣ ಸಹಾಯ ಮಾಡೋಕ್ಕೆ ಯಾರೂ ಹಿಂದೆ ಮುಂದೆ ನೋಡಲ್ಲ. ಸುಮ್ಮನೆ ಒಂದು ದಿವಸ ದೇವಸ್ಥಾನದ ಹತ್ರ ಕರೆದು ಒಂದು ಮೀಟಿಂಗ್ ಮಾಡಿದ್ವಿ, ಯಾರಾದರೂ ಸಹಾಯ ಮಾಡೋರು ಮಾಡ್ಬೋದು ಅಂತ ನಾವು ಅಷ್ಟೇ ಹೇಳಿದ್ದು. ಆಮೇಲೆ ಮನೆಗಳ ಹತ್ರ ಒಬ್ಬರು ಮನೆ ಹತ್ರ ಹೋಗಿಲ್ಲ, ಎಲ್ಲ ಅವರೇ ತಗೊಂಬಂದು ಹಣ ಸಹಾಯ ಮಾಡಿ ಇದೊಂದು ಕಾರ್ಯಕ್ರಮನ ಭಾಳ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ ಊರಿನ ಗ್ರಾಮಸ್ಥರು. ಅವ್ರಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನು ನಾನು ಅರ್ಪಿಸ್ತೀನಿ. ಯಾಕಂದರೆ ಕೆಲವು ಹಳ್ಳಿಗಳಲ್ಲಿ ಮಕ ಒಂಥರ ಇಕ್ಕಂತಾರೆ ಕಾಸು ಕೇಳಿದ್ರೆ, ಇಲ್ಲಿ ನಾವು ಕೇಳಿಲ್ಲ ಅಂದರೂ ಅವರೇ ಬಂದು ಅನ್ನದಾನಕ್ಕೆ ನಮ್ಮದು ಹಣ ಇಂದಪ್ಪ ಅಂತೇಳಿ ಕೊಟ್ಬಿಟ್ಟು ಹೋಗಿದ್ದಾರೆ. ಅಷ್ಟು ಸಂತೋಷ ಆಗ್ತಾ